ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೀಸೆಂಟ್ ತಮಿಳ್ನಾಡು ಟ್ರಿಪ್ ಬಗ್ಗೆ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಯಾರಾದರೂ ತಮಿಳ್ನಾಡಿಗೆ ಹೋಗಬೇಕು ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಟೋಟಲ್ 5 ಡೇಸ್ ಹೋಗಿದ್ವಿ. ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ, ಎಲ್ಲೆಲ್ಲಿ ಸ್ಟೇ ಮಾಡಿದ್ವಿ, ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅನ್ನೋ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಾವು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆ ಹೋಗಿ ಅಲ್ಲಿಂದ ಚಿದಂಬರಮಿಂದ ಮತ್ತೆ ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ತಾಂಜೋರಿಂದ ರಾಮೇಶ್ವರಂ ಟು ಧನುಷ್ಕೋಡಿ ಹೋಗಿ ಅಲ್ಲಿಂದ ಡೈರೆಕ್ಟ್ ನಾವು ಕನ್ಯಾಕುಮಾರಿ ಹೋಗಿದ್ವಿ. ಕನ್ಯಾಕುಮಾರಿಯಿಂದ ರಿಟರ್ನ್ ನಾವು ಮಧುರೈಗೆ ಹೋಗಿ ಮಧುರೈಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು. ಅರೌಂಡ್ ನಾವು ಒಂದು 5 ಡೇಸ್ ಹೋಗಿದ್ವಿ. ನಾವು ಕ್ರಿಸ್ಮಸ್ ದಿನ ಅಂದರೆ 25th ಡಿಸೆಂಬರ್ಗೆ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಬೆಳಿಗ್ಗೆ ಟಿಫನ್ ಎಲ್ಲ ತಿನ್ಕೊಂಡು ಆಮೇಲೆ ನಾವು ಹೊರಟಿದ್ದು. Hello guys, today we are going to a temple. Don't be shy, speak loudly. Today guys, we will go to a temple and we will show you Everything wherever we go. Yes. Today, hello guys, today I am taking you on a trip and Where we are going? to Madurai. Madurai, correct. And we are going to Yanamada. Tiruvannamalai, Yes. Arunachalam. And the 4th day we are going to the beach. ಎಲ್ಲಾದ್ರೂ ಬೀಚ್ ಅಷ್ಟೇ. ಸರಿ, ತೋರ್ಸೋಳನ್ನ. Next, ಯಾರ್ಯಾರು ಹೋಗ್ತೀರಿ ನಾವು ಟ್ರಿಪ್ಗೆ? my daughter ವಾಟ್ಸ್ ಹರ್ ನೇಮ್? Toki. ತೋರ್ಸಮ್ಮ ಸರಿಯಾಗೋಳನ್ನ. Toki. ಹಾ, This is my grandmother. ಓಕೆ This is my father. ಓಕೆ This is my mother. ಓಕೆ This is my sister. ಓಕೆ And this is me. ಓಕೆ. This is my bag. And we love going on trips. And especially in Madurai, there is very hot and even it could burn a slipper in like 2 minutes. It could burn slipper in 2 minutes. Yes. Oh my It's god. so hot in there. Oh my god. ಇವಳು ಧೃತಿ ಅಂತೇಳಿ. ಈ ಸರಿ ನಾವು ಟ್ರಿಪ್ ಹೋಗಿದ್ದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ. ನಾವು ಹಿಂದ್ಗಡೆ ಕುತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಹೋಗೋವಾಗ ಸ್ಟಾರ್ಟಿಂಗ್ ಸಖತ್ ಜೋಶ್ ಇರುತ್ತೆ. ಸೊ ಸ್ಟಾರ್ಟಿಂಗೇ ಫೋಟೋ ತೆಗೆಸ್ಕೊಳ್ಳೋದು, ಬರುವಾಗ ಮುಖಗಳಂತೂ ಎಲ್ಲ ಬಾಡೋಗಿರುತ್ತೆ, ಸುಸ್ತಾಗಿರುತ್ತೆ. ಹಾಗಾಗಿ ನಾವು ಬರುವಾಗ ಅಷ್ಟೊಂದು ಫೋಟೋಗಳು ತೆಗೆಸ್ಕೊಂಡಿಲ್ಲ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡು. ಯೂಶ್ವಲಿ ಟ್ರಿಪ್ ಹೋಗೋವಾಗ ಇವ್ರ ಜೊತೆನೇ ಹೋಗ್ತೀವಿ. ಮತ್ತು ನಾವು ಬಂದಮೇಲೆ ಎಕ್ಸ್ಪೆನ್ಸಸ್ನ ಶೇರ್ ಮಾಡ್ತೀವಿ. ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಮತ್ತು ಜೊತೆಗೆ ಹೋಗ್ಲಿಕ್ಕೆ ಕಂಪ್ನಿನೂ ಇರುತ್ತೆ. ಕೆಲವೊಂದು ಟ್ರಿಪ್ಸ್ನ ನಾವು ಇವ್ರ ಜೊತೆ ಹೋಗ್ತೀವಿ, ಕೆಲವೊಂದು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀವಿ, ಕೆಲವೊಂದು ನಾನೇ ಪ್ಲ್ಯಾನ್ ಮಾಡ್ತೀನಿ. ಎಲ್ಲೆಲ್ಲಿ ಸ್ಟೇ ಮಾಡಬೇಕು, ರೂಮ್ಸ್ ಎಲ್ಲ ಬುಕ್ ಮಾಡಿದರೆ ಹೋಗ್ಬೋದು. ರೂಮ್ಸ್ ಎಲ್ಲ ಬುಕ್ ಮಾಡಿದರೆ ಹೋಗ್ಬೋದು. ಬಟ್ ಈ ಟ್ರಿಪ್ಪು ನಾವು ಸಡನ್ನಾಗಿ ಡಿಸೈಡ್ ಮಾಡಿದ್ದು. ಅಂದರೆ ಕನ್ಯಾಕುಮಾರಿ ತಮಿಳ್ನಾಡು ಟ್ರಿಪ್ ಮಾಡಬೇಕು ಅಂತೇಳಿ ನಮ್ಗೆ ತುಂಬ ದಿನದಿಂದ ಇತ್ತು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಕ್ರಿಸ್ಮಸ್ ಟೈಮಲ್ಲಿ ನನಗೂ ರಜೆ ಇತ್ತು ಮತ್ತು ಇವ್ರಿಗೂ ರಜೆ ಇತ್ತು ಅವ್ರ ಹಸ್ಬೆಂಡ್ಗೆ. ಹಾಗಾಗಿ ಹೋಗ್ಬಿಡೋಣ ಅಂತೇಳಿ ಸಡನ್ನಾಗಿ ಡಿಸೈಡ್ ಮಾಡಿ ಹೋಗಿದ್ದು. ಅಂದರೆ ನಾವು ವೆಡ್ನೆಸ್ಡೇ ಹೋಗ್ತೀವಿ ಅಂದರೆ ಮಂಗಳವಾರ ನಾವು ಸಂಜೆ ಅಷ್ಟೊತ್ತಿಗೆ ಫೈನಲ್ ಮಾಡಿದ್ವಿ ಯಾವ ಪ್ಲೇಸಿಗೆ ಹೋಗಬೇಕು ಅಂತೇಳಿ. ಮತ್ತು ಎಲ್ಲೂ ಕೂಡ ನಾವು ರೂಮ್ಸ್ ಬುಕ್ ಮಾಡಿಲ್ಲ. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು. ಯಾಕಂದರೆ ಕ್ರಿಸ್ಮಸ್ ಟೈಮಲ್ಲಿ ಎಲ್ರಿಗೂ ರಜೆ ಇರುತ್ತೆ ಮತ್ತು ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಸ್ಪೆಷಲಿ ಬೀಚ್ ಏರಿಯಾದಲ್ಲಂತೂ ನಮಗೆ ಸಿಗೋದೇ ಇಲ್ಲ ರೂಮ್ಸು. ನಿಮಗೆ ನೆಕ್ಸ್ಟ್ ವೀಡಿಯೋ ನೋಡ್ತಾ ಗೊತ್ತಾಗುತ್ತೆ ನಾವು ಎಷ್ಟೊಂದು ಕಷ್ಟಪಟ್ವಿ ರೂಮ್ಸ್ ಎಲ್ಲ ಬುಕ್ ಮಾಡಲಿಕ್ಕೆ ಅಂತೇಳಿ. ಆನ್ಲೈನಲ್ಲಂತೂ ರೂಮ್ಸು ಸಿಗಲಿಲ್ಲ. ನಾವು ಮುಂಚೆ ಟ್ರೈ ಮಾಡಿದಾಗಿತ್ತು. ಕೆಲವೊಂದು ರೂಮ್ಸ್ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಚೆನ್ನಾಗಿ ತೋರಿಸುತ್ತೆ, ಬಟ್ ಅಲ್ಲೋದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ ರೂಮು. ಸೊ ಹಾಗೆ ನಾವು ಹೋಗ್ಬಿಟ್ಟು ಅಲ್ಲೇ ನೋಡಿ ಟ್ರೈ ಮಾಡೋಣ ಅಂಥೇಳಿ ಒಂದು ಚಾನ್ಸ್ ತೊಗೊಂಡ್ವಿ. ಬಟ್ ಅದು ತುಂಬಾ ರಿಸ್ಕಿ. ನಾನು ಹೇಳೋದು ನೀವು ಮುಂಚೆನೇ ರೂಮ್ಸ್ನ ಬುಕ್ ಮಾಡಿ ಹೋಗೋದು ಬೆಟರ್ ಅಂಥೇಳಿ. ಸೊ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಪ್ಲೇಸಸ್ ಬಂದು ತಿರುವಣ್ಣಾಮಲೆಯಿಂದ ನಮ್ಮ ಪ್ಲ್ಯಾನ್ ಬಂದುಬಿಟ್ಟು ಈ ಥರ ಇತ್ತು. ತಿರುವಣ್ಣಾಮಲೆಗೆ ಹೋಗಿ ಅಲ್ಲಿಂದ ಚಿದಂಬರಂ ಟು ಶ್ರೀರಂಗಂ ಹೋಗಿ, ಶ್ರೀರಂಗಮಿಂದ ತಾಂಜೋರಿಂದ ರಾಮೇಶ್ವರಮು, ಧನುಷ್ಕೋಡಿ, ಆಮೇಲೆ ಅಲ್ಲಿಂದ ಕನ್ಯಾಕುಮಾರಿಗೆ ಹೋಗಿ ಬರುವಾಗ ಮಧುರೈ ಬಂದು ವಾಪಸ್ ಬೆಂಗಳೂರು ಬರಬೇಕಂತ ಇತ್ತು. ಸೊ ಬಟ್ ನಮ್ಗೆ ಕೆಲವೊಂದು ಕಡೆ ರೂಮ್ ಸಿಕ್ಕಿಲ್ಲ, ಕೆಲವೊಂದು ಕಡೆ ದೇವ್ರ ದರ್ಶನ ಲೇಟ್ ಆಯಿತು. ಇದೆಲ್ಲ ಆಗಿದ್ದರಿಂದ ಶ್ರೀರಂಗಂನ ನಾವು ಸ್ಕಿಪ್ ಮಾಡಿದ್ವಿ. ಸೊ ನಾವಿವಾಗ ಹೋಗ್ತಾ ಇರೋದು ಬಂದು ತಿರುವಣ್ಣಾಮಲೆಗೆ. ತಿರುವಣ್ಣಾಮಲೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಇವನ್ ಮತ್ತು ತಮಿಳ್ನಾಡಲ್ಲಿ ಏನಂದರೆ ಫುಡ್ಡಿಂದು ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಲ್ಲಿ ಫುಡ್ಡು ನಮಗೆ ಸೆಟ್ ಆಗಲ್ಲ. ಬಟ್ ಅಲ್ಲಿಯವರು ಅಂದರೆ ಬೆಂಗಳೂರಿಗೆ ಬಂದವ್ರು ಏನು ಹೇಳ್ತಾರಲ್ಲ, ಇದೆಲ್ಲ ತಮಿಳ್ನಾಡು ಸ್ಟೈಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾವೆಲ್ಲೋದ್ರೆ ಆ ಥರ ಇರೋದೇ ಇಲ್ಲ ಊಟ. ಅದು ನಮಗೆ ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಬರ್ತಾ ಲಾಸ್ಟಿಗಂತೂ ನಮ್ಮೆಲ್ರಿಗೂ ಹೆಲ್ತ್ ಅಪ್ಸೆಟ್ ಆಯಿತು. ಅದರಿಂದ ಕ್ಲೀನ್ಲಿನೆಸ್ ಇರಲ್ಲ, ಅದು ಮೇಜರ್ ಪ್ರಾಬ್ಲಮ್ಮು. ನಾವು ಅಂದ್ಕೊಂಡಿದ್ವಿ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ಬೆಂಗಳೂರು ಬಿಟ್ಟರೆ ನಾವು ಒಂದು 3 ಗಂಟೆ ಅಷ್ಟೊತ್ತಿಗೆ ತಿರುವಣ್ಣಾಮಲೈನ ರೀಚ್ ಆಗ್ತೀವಿ ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ನಾವು ಹೊರಡೋದೇ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾವು ಮಧ್ಯೆ ಒಂದು ಲಂಚ್ ಬ್ರೇಕ್ ತೊಗೊಂಡು ತಿರುವಣ್ಣಾಮಲೈಗೆ ರೀಚ್ ಆಗಲಿಕ್ಕೆ ಸಂಜೆ ಆಗೋಯ್ತು. ಅಂದರೆ ಅರೌಂಡ್ 4:35 ಅಷ್ಟೊತ್ತಿಗೆ ನಾವು ತಿರುವಣ್ಣಾಮಲೈನ ರೀಚ್ ಆಗಿದ್ವಿ. ಸೊ ಬೆಳಗ್ಗೆ ಅಂದರೆ ಯೂಶ್ವಲಿ ಯಾವುದೇ ಪ್ಲೇಸ್ಗೆ ಹೋಗುವಾಗ ನಾವು ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ನಲ್ಲಿ ನೋಡಿಕೊಂಡು ಪ್ಲೇಸ್ ಹೇಗಿದೆ, ಅಲ್ಲಿ ಹೇಗಿರುತ್ತೆ ಊಟ, ಅದೆಲ್ಲ ರೂಮ್ಸ್ ಎಲ್ಲ ಹೇಗಿರುತ್ತೆ ಅದು ನೋಡಿಕೊಂಡು ಹೋಗ್ತಾ ಇದ್ವಿ. ಬಟ್ ದಿಸ್ ಟೈಮ್ ನಮಗೆ ಟೈಮ್ ಸಿಕ್ಕಿರಲಿಲ್ಲ, ಬರೀ ಪ್ಯಾಕಿಂಗಿಗೆ ಅಷ್ಟೇ ಟೈಮ್ ಸಿಕ್ಕಿತ್ತು. ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಗಿದ್ದರಿಂದ. ಸೊ ನಾನು ಯಾವುದೇ ವಿಡಿಯೋ ನೋಡಿರಲಿಲ್ಲ, ಹೇಗಿದೆ ಅಂತಲೂ ಗೊತ್ತಿರಲಿಲ್ಲ ತಿರುವಣ್ಣಾಮಲೈಯಲ್ಲಿ. ಜಸ್ಟ್ ಯಾರೋ ಹೋಗಿದ್ದು ಒಂದೆರಡು ಪಾಯಿಂಟ್ಸ್ ಹೇಳಿದ್ದು ಬಿಟ್ಟರೆ ನಮಗೆ ಲಿಟ್ರಲಿ ಫುಲ್ ನ್ಯೂ ಸಿಟಿ ಅಂತಲೇ ಹೇಳ್ಬೋದು. ಸೊ ನಾನು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ ಹೋಗುವಾಗ. ಎಲೆಕ್ಟ್ರಾನಿಕ್ ಸಿಟಿದು ಎಲ್ಲೋ ಲೈನ್ ಮೆಟ್ರೋ ಇನ್ನೇನು ಓಪನ್ ಆಗಬೇಕು, ಅದರದ್ದು ಒಂದಷ್ಟು ಗ್ಲಿಂಪ್ಸ್ ನಾನು ತೊಗೊಂಡೆ. ಅಂದವೇ ನಾವು ನೈಸ್ ರೋಡ್ ಮೇಲೆ ಹೋಗಿದ್ರಿಂದ. ಇನ್ ಕೇಸ್ ನಾವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಮೇಲೆ ಎಕ್ಸಿಟ್ ಆದರೆ ನಮಗೆ ಗೊತ್ತಾಗುತ್ತೆ ಬೆಂಗಳೂರು ಹೊರಗಡೆ ಸಾಕಷ್ಟು ಫ್ಲೆಕ್ಸ್ಗಳನ್ನ ಹಾಕಿರ್ತಾರೆ. ಇವನ್ ಚಿಕ್ಕ ಚಿಕ್ಕ ಮನೆ ಮೇಲೂ ಫ್ಲೆಕ್ಸ್ಗಳು ಕಾಣಿಸ್ತಾನೆ ಇರುತ್ತೆ. ಸೊ ಅದರದ್ದಷ್ಟು ಒಂದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು. ಹಾಗೆ ಇಲ್ಲಿ ಹೋಗುವಾಗ ನನಗೆ ಒಂದು ಇದು ಡಿ ಮಾರ್ಟ್ದೊಂದು ಬಿಲ್ಡಿಂಗ್ ಕಾಣಿಸ್ತು, ಅದನ್ನು ವಿಡಿಯೋ ಮಾಡಿಕೊಂಡೆ. ಇದು ಹೊಸದೋ ಅಥವಾ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದನೋ ಅಷ್ಟೊಂದು ಗೊತ್ತಿಲ್ಲ, ಹಳೇದು ಕೂಡ ಆಗಿರಬಹುದು, ಅಷ್ಟೊಂದು ಐಡಿಯಾ ಇಲ್ಲ. ಸುಮ್ಮನೆ ಜಸ್ಟ್ ಕಾಣಿಸ್ತು ಅಂತ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಇನ್ ಕೇಸ್ ನಾವು ಹೋಗೋಕೆ ಜೋರ ಇರ್ತೀವಿ. ಸೊ ಕೆಳಗಡೆ ಬೋರ್ ಆಗ್ತಿತ್ತು ಅಂತೇಳಿ ಇವಳು ಧೃತಿ ಜೊತೆ ಅವಳು ಹಾಡು ಹೇಳ್ತಾ ಇರೋದು. Wish you a Merry Christmas. We wish you a Merry Christmas. We wish you a Merry Christmas and a Happy New Year. Illide kamra. Merry Christmas. We wish you a Merry Christmas. We wish you a Merry Christmas and a Happy New Year. ಅರ್ಧ ವೇಯಲ್ಲಿ ಅಂದರೆ ನಮಗೆ ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡಿರಲಿಲ್ಲ, ಹೋಗೋ ಟೆನ್ಷನಲ್ಲಿ ಪ್ಯಾಕಿಂಗು ಅದು ಇದು ಅಂತೇಳಿ. ಹಾಗಾಗಿ ನಾವು ಆಫ್ ದ ವೇಯಲ್ಲಿ ಫಸ್ಟ್ ಲಂಚ್ಗೆ ಅಂತೇಳಿ ಇಲ್ಲಿ ನಿಲ್ಲಿಸಿದ್ದು. ಇದು ತುಂಬ ಹುಡುಕಿ ಕೊನೆಗೆ ಸಿಕ್ಕಿದ್ದು ಒಂದು ಪೆಟ್ರೋಲ್ ಬಂಕ್ ಹತ್ರ. ಸುಮ್ಮನೆ ಜಸ್ಟ್ ಬೋರ್ಡ್ ಹಾಕಿದ್ರು ಹೋಗುವಾಗ ಆನ್ ದ ವೇ. ನನಗೆ ಇದು ಯಾವ ರೆಸ್ಟೋರೆಂಟ್ ಅಂತೇಳಿ ಮರ್ತೋಗಿದೆ, ಬಟ್ ಇದು ಆನ್ ದ ವೇನೆ ಪೆಟ್ರೋಲ್ ಬಂಕ್ ಹಿಂದ್ಗಡೆ ಇದೆ ಈ ರೆಸ್ಟೋರೆಂಟು. ಇಲ್ಲಿ ನಮಗೆ ಊಟಕ್ಕೆ ಬೇರೆ ಏನೂ ಆಪ್ಷನ್ಸ್ ಇರಲಿಲ್ಲ, ಫುಲ್ ಮೀಲ್ಸು ಅಷ್ಟೇ ತೊಗೋಬೇಕಾಗಿತ್ತು. ಫುಲ್ ಮೀಲ್ಸಲ್ಲಿ ಪೂರಿ ಅಥವಾ ಚಪಾತಿ ಆ ಥರದ್ದಿತ್ತು. ಅದೇನ್ಕಂತ ಹೇರ್ ಸ್ಟೈಲು ಅವರಮ್ಮ ಹಾಕಿರೋದೇನೋ. ಅವಳು ನಾನು ಮಾಡ್ತೀನಿ ವಿಡಿಯೋನ ಅಂತೇಳಿ ಇಸ್ಕೊಂಡು ಟ್ರೈ ಮಾಡ್ತಾ ಇದ್ಲು. ಇದೇ ನಾವು ಆರ್ಡ್ರ್ ಮಾಡಿದ್ದು ಊಟ. ಚಪಾತಿ, ರೈಸ್ ಐಟಮು ಮತ್ತು ಸ್ವಲ್ಪ ಸ್ವೀಟು, ಸಾಂಬಾರು, ರಸಮ್ ಎಲ್ಲ ಕೊಟ್ಟಿದ್ರು. ಇವಳಿಗೆ ರೋಟಿ ಕರಿ ಬೇಕಿತ್ತು, ಅದನ್ನೇ ಹೇಳ್ತಿದ್ದಾಳೆ ಅವ್ರ ಅಪ್ಪಂಗೆ. ಬಟ್ ಅಲ್ಲಿ ಈ ಫುಲ್ ಮೀಲ್ಸ್ ಆಪ್ಷನ್ ಬಿಟ್ಟರೆ ಬೇರೆ ಏನಿರಲಿಲ್ಲ. ಆ್ಯಂಡ್ ಈ ಹೋಲ್ ಟ್ರಿಪ್ಪಲ್ಲಿ ಊಟ ಅಂತೇಳಿ ಮಾಡಿದ್ದು ನಾವು ಇದೊಂದೇ, ಅಂದರೆ ತಿರುವಣ್ಣಾಮಲೈಗೆ ಹೋಗುವಾಗ. ಇದನ್ನು ಬಿಟ್ಟರೆ ನಾವು ಇನ್ಯಾವುದೇ ಬೇರೆ ಊಟ ಮಾಡೇ ಇಲ್ಲ ಹೇಳಬೇಕಂದ್ರೆ. ಯಾಕಂದರೆ ಅಲ್ಲಿ ಬೆಳಗ್ಗೆನೂ ಇಡ್ಲಿ ದೋಸೆ, ರಾತ್ರಿನೂ ಇಡ್ಲಿ ದೋಸೆ, ಮಧ್ಯಾಹ್ನ ಮಾತ್ರ ಊಟ ಸಿಗುತ್ತೆ. ಆದರೆ ನಾವು ಮಧ್ಯಾಹ್ನ ದೇವಸ್ಥಾನದಲ್ಲಿ ದರ್ಶನದಲ್ಲಿದ್ದಾಗ ಊಟ ಮಾಡೋಕ್ಕಾಗಲೇ ಇಲ್ಲ. ನಾವು ಇವತ್ತು ಊಟ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆನ್ ದ ವೇ ಹೋಗುವಾಗ ನಮಗೆ ಕೆಲವೊಂದು ಫ್ರೂಟ್ಸ್ ಸ್ಟಾಲ್ಸ್ ಇಟ್ಕೊಂಡಿದ್ರು. ಅಲ್ಲಿ ಸೀತಾಫಲ ಹಣ್ಣು, ಸೀಬೆಕಾಯಿ ಅದೆಲ್ಲ ಇಟ್ಕೊಂಡಿದ್ರು. ನಾವು ಅಂದ್ಕೊಂಡ್ವಿ ತಗೊಳ್ಳೋಣ, ಸೊ ಅಟ್ಲೀಸ್ಟ್ ನಮಗೆ ಊಟ ಸಿಕ್ಕಿಲ್ಲ ಅಂದರೆ ಫ್ರೂಟ್ಸ್ ತಿನ್ಕೊಂಡಿರಬಹುದು ಅಂತ ತೊಗೊಂಡ್ವಿ. ತಿಂದಿದ್ದೀವಿ, ಚೆನ್ನಾಗಿದೆ. ಒಂದಷ್ಟು ತಿಂದು ಒಂದಷ್ಟು ಹಾಗೆ ಹಿಂದ್ಗಡೆ ಇಟ್ಬಿಟ್ಟಿದ್ವಿ. ಬಟ್ ನಾವು ಹೋಟೆಲ್ಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಆ ಹಣ್ಣು ಚೂರೂ ಚೆನ್ನಾಗಿರಲಿಲ್ಲ, ಎಲ್ಲ ಸೋರೋಗ್ತಾ ಇತ್ತು, ಲೀಕಾಗಿ
ಕೆಟ್ಟೋಗ್ಬಿಟ್ಟಿತ್ತು ಹಣ್ಣು, ಹಾಗಾಗಿ ನಮಗೆ ತಿನ್ನಕ್ಕೂ ಆಗಿಲ್ಲ, ವೇಸ್ಟ್ ಆಯಿತು. ಇಲ್ಲಿ ನಾವು ಹೋಗುವಾಗ ಕೆಲವೊಂದು ಬೆಟ್ಟಗಳದೆಲ್ಲ ಇತ್ತು. ಅಲ್ಲಿ ಒಂದು ಚಿಕ್ಕ ಟೆಂಪಲ್ ಇತ್ತು, ವಿಡಿಯೋದಲ್ಲಿ ಟೆಂಪಲ್ ಕಾಣಿಸ್ತಾ ಇರಲಿಲ್ಲ, ಬಟ್ ನಾವು ಬರೀ ಕಣ್ಣಿಂದ ನೋಡಿದಾಗ ಟೆಂಪಲ್ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡೆ. ಕೆಲವೊಂದು ಕಡೆ ಇಲ್ಲಿ ಘಾಟ್ ಸೆಕ್ಷನ್ ಇದೆ. ಸೊ ಇದು ನಾವು ಎಂಟ್ರಿ ಆಗ್ತಾ ಇರೋದು ಅರುಣಾಚಲೇಶ್ವರಕ್ಕೆ. ಅರುಣಾಚಲ ಶಿವ ಅಂತ ಏನು ಹೆಸರು ಹೇಳ್ತೀವಲ್ಲ, ಅದರಲ್ಲೇ ತುಂಬಾ ಶಕ್ತಿ ಇದೆ. ನಾವು ಯೋಗ ಮಾಡ್ಬೇಕಾದ್ರೂ ನಮಗೆ ಇದನ್ನ ಹೇಳ್ತಾರೆ ಕೊನೆ ಶ್ಲೋಕವಾಗಿ ಅರುಣಾಚಲ ಶಿವದ ನಾಮನ. ಇಲ್ಲಿ ಹೋಗುವಾಗ ಲ್ಯಾಂಡ್ ಸ್ಲೈಡ್ ಆಗಿದೆ ಅದು ಆ ಬೆಟ್ಟದಲ್ಲಿ, ಅದನ್ನ ನಾನು ವಿಡಿಯೋ ಮಾಡ್ಕೊಳಕ್ ಟ್ರೈ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲಿ, ಅಂದ್ರೆ ಬರೀ ಕಣ್ಣಿಗೆ ಅದು ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ನಾವಿನ್ನೇನು ತಿರುವಣ್ಣಾಮಲೈ ರೀಚ್ ಆಗ್ತೀವಿ ಅನ್ನೋವಾಗ ನಮಗೆ ಈಸ್ಟರ್ನ್ ಘಾಟ್ಸ್ ಕಾಣಿಸುತ್ತೆ. ವ್ಯೂ ಮಾತ್ರ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಬೆಟ್ಟಗಳನ್ನ ಜವದಿ ಹಿಲ್ಸ್ ಮತ್ತೆ ಕಲಾರಾಯನ್ ಹಿಲ್ಸ್ ಅಂತಾನೂ ಕರೀತಾರಂತೆ. ಇದು ಮೋಸ್ಟ್ ಪ್ರಾಮಿನೆಂಟ್ ಬೆಟ್ಟಗಳು. ನಮಗೆ ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಆನ್ ದ ವೇ ಹೋಗುವಾಗ ಕಾಣಿಸುತ್ತೆ. ನಾವು ತಿರುವಣ್ಣಾಮಲೈಗೆ ರೀಚ್ ಆಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ತುಂಬ ಹೊತ್ತಿಂದ ಜರ್ನಿ ಮಾಡಿದ್ರಿಂದ ನಾವು ಫಸ್ಟು ವಾಶ್ರೂಮ್ನ ಕೇಳ್ಕೊಂಡು ವಾಶ್ರೂಮ್ಗೆ ಹೋಗಿ ಅಲ್ಲಿಂದ ನಾವು ಆಮೇಲೆ ಟೆಂಪಲ್ಗೆ ಹೋಗಿದ್ದು. ಫುಲ್ಲು ರೈಟ್ ಸೈಡಲ್ಲಿ ವಾಶ್ರೂಮ್ ಇದೆ, ಅದು ಚೆನ್ನಾಗೇ ಇತ್ತು. ಮತ್ತು ಅಲ್ಲಿ ಈವನ್ ನಿಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ಮುಖ ತೊಳ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಒಂದು ಸೈಡ್ ಗೋಪುರ. ಈ ಥರದ್ದು 4 ದಿಕ್ಕುಗಳಲ್ಲೂ ಕೂಡ ಗೋಪುರ ಇದೆ. ಇದು ದೇವಸ್ಥಾನ ತುಂಬಾನೇ ಹಳೇದು ಅಂತ ಹೇಳ್ತಾರೆ, ಅಂದ್ರೆ 2000 ವರ್ಷಗಳಷ್ಟು ಹಳೇದು. ಇದಕ್ಕೆ ಆದಿ ಅಣ್ಣಾಮಲೈ ಅಂತಾನೂ ಕೂಡ ಹೇಳ್ತಾರೆ. ನಾವು ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿರೋದ್ರಿಂದ ಸಖತ್ ರಶ್ ಕೂಡ ಇತ್ತು. ನಿಮಗೆ ಗೊತ್ತಿದೆ, ನಾವು ಹೋಗಿದ್ದ ಸೀಸನ್ ಬಂದ್ಬಿಟ್ಟು ಅಂದ್ರೆ ಈ ಸೀಸನ್ ಏನು ನಡೀತಾ ಇದೆ, ಇದರಲ್ಲಿ ಶಬರಿಮಲೆಗೆ ಮಾಲೆ ಹಾಕಿದವರು ಮತ್ತೆ ಓಂ ಶಕ್ತಿ ಮಾಲೆಧಾರಿಗಳು ಕೂಡ ಬಂದಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಕೆಂಪು ಸೀರೆಗಳು ಕಾಣಿಸ್ತಾ ಇದೆ. ಸೊ ಇವರೆಲ್ಲ ಬಂದಿದ್ದು ಮತ್ತೆ ರಜೆನೂ ಇದ್ದಿದ್ರಿಂದ, ಸಾಕಷ್ಟು ಜನ ಇದ್ದಿದ್ರಿಂದ 2 ತಾಸಲ್ಲಿ ದರ್ಶನ ಆಗುತ್ತೋ ಇಲ್ವೋ, ಅಂದರೆ 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತ ಹೇಳ್ತಾರೆ. ಅದಕ್ಕೆ ದರ್ಶನ ಆಗುತ್ತೋ ಇಲ್ವೋ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನದ ಹೊರಗಡೆ ಈ ಥರ ತುಂಬ ಸ್ಟಾಲ್ಸ್ಗಳನ್ನ ಹಾಕಿದ್ರು. ರುದ್ರಾಕ್ಷಿ, ದಾರ ಮತ್ತು ಲಿಂಗು, ಈ ಥರದ್ದು ತುಂಬಾ ಸ್ಟಾಲ್ಸ್ ಇತ್ತು. ಜಸ್ಟ್ ನಾವು ಎಂಟ್ರಿ ಆಗುವಾಗ ಏನು ಸಿಕ್ಕಿದೆ ಅದನ್ನಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೇನು ಅಂದರೆ ಫ್ರೀ ದರ್ಶನ ಮತ್ತು ಪೇಯ್ಡ್ ದರ್ಶನಕ್ಕೂ ಒಂದೇ ಕ್ಯೂ ಇರುತ್ತೆ. ಒಳಗಡೆ ಹೋದ್ಮೇಲೆ ಲೈನು ಡಿವೈಡ್ ಆಗುತ್ತೆ. ತುಂಬ ಮುಂದೆ ಹೋದ್ಮೇಲೆ ನಮಗೆ ಟಿಕೆಟ್ ತೊಗೋಬೇಕು, ಆ ಥರ ಇರುತ್ತೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಭಾರತದಲ್ಲಿ ಪಂಚಭೂತಗಳ ಲಿಂಗ ಇದೆ ಅಂತ ಹೇಳ್ತಾರೆ. ಜಲಲಿಂಗ, ಅಗ್ನಿಲಿಂಗ, ವಾಯುಲಿಂಗ, ಆಕಾಶಲಿಂಗ ಮತ್ತು ಭೂಮಿಲಿಂಗ. ಹಾಗೆ ತಿರುವಣ್ಣಾಮಲೆಯಲ್ಲಿರೋದು ಅಗ್ನಿಲಿಂಗ ಅಂತ ಹೇಳ್ತಾರೆ. ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಒಂದ್ಸರಿ ಬ್ರಹ್ಮ ಮತ್ತು ಮಹಾವಿಷ್ಣುವಿಗೆ ಯಾರು ಶ್ರೇಷ್ಠರು ಅಂತೇಳಿ ವಾದ ವಿವಾದ ನಡೆಯುತ್ತಂತೆ. ಆಗ ಇವರ ಅಜ್ಞಾನವನ್ನು ಹೋಗಲಾಡಿಸಲು ಶಿವ ಒಂದು ಜ್ಯೋತಿಯ ಸ್ತಂಭವಾಗಿ, ಅಂದರೆ ಬೆಳಕಿನ ಕಂಬವಾಗಿ ಕಾಣಿಸ್ಕೊಂಡು ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳ್ತಾರಂತೆ, ಈ ಬೆಳಕಿನ ಸ್ತಂಭದ ಮೇಲ್ಭಾಗ ಮತ್ತು ತಳಭಾಗವನ್ನು ಯಾರು ಮೊದಲು ಮುಟ್ಟಿ ಬರ್ತಾರೋ ಅವರೇ ಶ್ರೇಷ್ಠರು ಅಂತೇಳಿ. ಆಗ ಬ್ರಹ್ಮದೇವರು ಹಂಸದ ರೂಪದಲ್ಲಿ ಮೇಲ್ಭಾಗವನ್ನು ಹುಡುಕ್ಲಿಕ್ಕೆ ಹೋದರೆ, ವಿಷ್ಣು ದೇವರು ವರಹ ರೂಪದಲ್ಲಿ ಬೆಳಕಿನ ಕಂಬದ ತಳಭಾಗವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಎಷ್ಟೇ ಹುಡುಕಿದ್ರು, ಎಷ್ಟೇ ವರ್ಷಗಳಾದ್ರೂ ಅವರಿಗೆ ಆದಿ ಮತ್ತು ಅಂತ್ಯ ಎರಡೂ ಸಿಗದೆ ಇರುವಾಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಗೊತ್ತಾಗುತ್ತೆ ಪರಮಶಿವನೇ ಪರಮಾತ್ಮ ಅಂತ ತಿಳಿದು ಅವರನ್ನು ಪೂಜಿಸ್ತಾರೆ ಅಂತ ಹೇಳ್ತಾರೆ. ನಾವು ಕ್ಯೂ ಅಲ್ಲಿ ನಿಂತಾಗ ಕೆಲವಷ್ಟು ಜನಗಳು ಹೊರಗಡೆಯಿಂದನೇ ಗೋಪುರಕ್ಕೆ ಕೈ ಮುಗಿತಾ ಇದ್ರು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಗೋಪುರದಲ್ಲಿ ಲೈಟ್ಗಳನ್ನ ಹಾಕಿರೋದ್ರಿಂದ ಎಲ್ಲರೂ ಕೈ ಮುಗಿತಾ ಇರಬಹುದು ಅಂತೇಳಿ. ಆದರೆ ಯಾಕೆ ಕೈ ಮುಗಿತಿದ್ರು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಹೀಗೆ ಬ್ರಹ್ಮ ಮತ್ತೆ ವಿಷ್ಣುವಿನ ಅಜ್ಞಾನವನ್ನ ಅಳಿಸಿದ ಮೇಲೆ ಬೆಳಕಿನ ಕಂಬದ ರೂಪದಲ್ಲಿದ್ದ ಶಿವ ತನ್ನ ರೂಪವನ್ನ ಬೆಟ್ಟವಾಗಿ ಬದಲಾಯಿಸಿಕೊಂಡು ಇಲ್ಲಿ ನೆಲೆ ನಿಂತರು ಅಂತನೂ ಒಂದು ಪ್ರತೀತಿ ಇದೆ. ಆ ಬೆಟ್ಟವೇ ತಿರುವಣ್ಣಾಮಲೈ. ಇಲ್ಲಿ ಅಣ್ಣ ಅಂತಂದ್ರೆ ಸಮೀಪಿಸಕ್ಕಾಗದೇ ಇರ್ತಕ್ಕಂಥದ್ದು, ಮಲೈ ಅಂದ್ರೆ ಬೆಟ್ಟ, ಅಂದ್ರೆ ಸಮೀಪಿಸಕ್ಕಾಗದೇ ಇರ್ತಕ್ಕಂಥ ಬೆಟ್ಟ ಅಂತ ಹೇಳ್ತಾರೆ. ನೀವಿಲ್ಲಿ ನೋಡಿದ್ರೆ ಎಡಭಾಗದಲ್ಲೂ ಕೂಡ ಒಂದು ಕ್ಯೂ ಇದೆ. ಅಂದ್ರೆ ಈ ಗೋಪುರದ ಬಲಭಾಗದಿಂದನೂ ಎಂಟ್ರಿ ಆಗ್ಬೋದು, ಎಡಭಾಗದಿಂದನೂ ಎಂಟ್ರಿ ಆಗ್ಬೋದು, ಎಲ್ರೂ ಒಂದೇ ಸರಿ ಕಳಿಸ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಅರುಣ ಅಂತಂದ್ರೆ ಸಂಸ್ಕೃತದಲ್ಲಿ ಕೆಂಪು ಅಂತೇಳಿ, ಅಚಲ ಅಂತಂದ್ರೆ ಬೆಟ್ಟ, ಅರುಣಾಚಲ ಅಂತಂದ್ರೆ ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸ್ಕೊಂಡ ಬೆಟ್ಟ ಅಂತ ಹೇಳ್ತಾರೆ. ಈ ಬೆಟ್ಟಕ್ಕೆ, ಅಣ್ಣಾಮಲೈ ಬೆಟ್ಟನ ಕೃತಯುಗದಲ್ಲಿ ಬೆಂಕಿಯ ಬೆಟ್ಟ ಆಗಿತ್ತು, ತ್ರೇತಾಯುಗದಲ್ಲಿ ಮಾಣಿಕ್ಯದ ಬೆಟ್ಟ ಆಗಿತ್ತು, ದ್ವಾಪರ ಯುಗದಲ್ಲಿ ಚಿನ್ನದ ಬೆಟ್ಟ ಆಗಿತ್ತು, ಈಗ ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತು ಈ ಅಣ್ಣಾಮಲೆಯಲ್ಲಿ ಸೂರ್ಯದೇವರು, ಅಷ್ಟವಸುಗಳು, ಬ್ರಹ್ಮ, ಚಂದ್ರ, ವಿಷ್ಣು ಈ ಥರ ಮುಂತಾದವರು ಭಗವಂತನನ್ನು ಪೂಜಿಸಿ ಅನುಗ್ರಹ ಪಡೆದಿದೆ ಅಂತಲೂ ಹೇಳ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ 2 ವಿದ್ಯಾಧರರು ಋಷಿಯಿಂದ ಶಾಪಕ್ಕೊಳಗಾಗ್ತಾರೆ. ಬೆಕ್ಕು ಮತ್ತು ಕುದುರೆಗಳಾಗಿ ಶಾಪಗ್ರಸ್ತರಾಗ್ತಾರೆ.
ಅವಾಗ ಅವರು ಈ ಸ್ಥಳನ ಪ್ರದಕ್ಷಿಣೆ ಹಾಕಿದ ಮೇಲೆ ಅವರಿಗೆ ಶಾಪ ವಿಮೋಚನೆ ಆಗಿದೆ ಅಂತಲೂ ಹೇಳ್ತಾರೆ. ಈ ಥರ ತುಂಬ ಕಥೆಗಳಿದೆ. ಈ ತಿರುವಣ್ಣಾಮಲೈಗೆ ಮೋಕ್ಷ ನೀಡೋ ಸ್ಥಳ ಅಂತಲೂ ಹೇಳ್ತಾರೆ. ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸು. ನನಗೆ ಎಲ್ಲೆಲ್ಲಿ ಅವರು ಅಲೋ ಮಾಡಿದ್ದಾರೆ ಅಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ಸ್ಲೀವ್ಲೆಸ್ ಡ್ರೆಸ್ಸಸ್ನ ಅಲೋ ಮಾಡಲ್ಲ. ಸೊ ನನ್ನ ಹತ್ರ ವೇಲ್ ಇತ್ತು, ವೇಲ್ ಹಾಕ್ಕೊಂಡೇ ಹೋಗಿ ಅಂತ ಕೂಡ ಹೇಳ್ತಾರೆ ಅವರು. ಹಾಗಾಗಿ ನಾನು ವೇಲ್ ಹಾಕ್ಕೊಂಡು ಒಳಗಡೆ ಹೋದೆ. ಸೊ ಜಸ್ಟ್ ಇನ್ ಕೇಸ್ ನೀವು ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡಿದ್ರೆ ಒಂದು ವೇಲು ಸ್ಟೋಲ್ ಅಥವಾ ಇಟ್ಕೊಂಡಿರಿ. ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ, ಇದು ಫ್ರೀ ದರ್ಶನ ಇತ್ತು. ಅಲ್ಲಿ ನಮಗೆ ತುಂಬ ಲೇಟ್ ಆಗುತ್ತೆ, ದರ್ಶನ ಆಗಲ್ಲ ಅಂತೇಳಿ ನಾವು ಆ ಕಡೆ ಹೋಗಿಲ್ಲ. ನಮ್ಮ ರೈಟ್ ಸೈಡಲ್ಲಿ ಏನು ನಿಂತಿದ್ದೀವಲ್ಲ, ಇದು ಬಂದ್ಬಿಟ್ಟು 50 ರೂಪಾಯಿ ಟಿಕೆಟು. ಇನ್ನು ಮುಂದೆ ಹೋದ್ಮೇಲೆ ಟಿಕೆಟ್ ತೊಗೋಬೇಕು. ಇಲ್ಲಿ ಹುಣ್ಣಿಮೆ ದಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಇಲ್ಲಿ ಕಾರ್ತಿಕ ದೀಪೋತ್ಸವನೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಎಸ್ಪೆಷಲಿ ಕಾರ್ತಿಕ ಮಾಸದ ಕೃತಿಕಾ ನಕ್ಷತ್ರದ ದಿನ ಶಿವನು ವಿಷ್ಣು ಮತ್ತು ಬ್ರಹ್ಮನಿಗೆ ಜ್ಯೋತಿಯ ಸ್ತಂಭವಾಗಿ ಕಾಣಿಸ್ಕೊಂಡಿದ್ದ ದಿನ. ಹಾಗಾಗಿ ಈ ಕಾರ್ತಿಕ ದೀಪ ಉತ್ಸವನ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತಾರೆ ಇಲ್ಲಿ. ಅಪಭರಣಿ ನಕ್ಷತ್ರದ ದಿನದಂದು ಬೆಳಗ್ಗೆ ಅರುಣಾಚಲೇಶ್ವರನ ದೇಗುಲದಲ್ಲಿ ದೀಪ ಬೆಳಗಿಸ್ತಾರಂತೆ. ಅದಾದಮೇಲೆ 5 ದೀಪಗಳನ್ನು ಬೆಳೆಸ್ತಾರಂತೆ. ಈ ದೀಪಗಳನ್ನು ಈ ಅರುಣಾಚಲೇಶ್ವರನ ಸನ್ನಿಧಿಯ ಬಳಿ ಒಟ್ಟಿಗೆ ಏರಿಸ್ತಾರಂತೆ. ನಂತರ ಈ ದೀಪವನ್ನು ಅಣ್ಣಾಮಲೈ ಬೆಟ್ಟದ ತುದಿಗೆ ತಗೊಂಡು ಹೋಗಿ ಸಂಜೆ ಪಂಚಮೂರ್ತಿಗಳು ಧ್ವಜಸ್ತಂಭದ ಬಳಿ ಮಂಟಪದಲ್ಲಿ ಸೇರ್ತಾರಂತೆ. ಆಗ ಶಿವ ಅರ್ಧನಾರೀಶ್ವರನಾಗಿ ಗರ್ಭಗುಡಿಯಿಂದ ಹೊರಗಡೆ ಬರ್ತಾನೆ. ಆವಾಗ ಅವನ ಮುಂದೆ ಈ ಅಖಂಡ ದೀಪವನ್ನು ಬೆಳಗಿಸಲಾಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಬೆಟ್ಟದ ಮೇಲೆ ಮಹಾದೀಪವನ್ನು ಕೂಡ ಬೆಳಗಿಸ್ತಾರೆ. ಆ ಸಮಯದಲ್ಲಿ ಅರುಣಾಚಲೇಶ್ವರನು ಬೆಟ್ಟದ ಮೇಲೆ ಜ್ಯೋತಿಯ ರೂಪದಲ್ಲಿ ಎಲ್ಲರಿಗೂ ಕಾಣಿಸ್ಕೋತಾನೆ ಅನ್ನೋದೊಂದು ಪ್ರತೀತಿ ಇದೆ. ಈ ಮಹಾದೀಪವನ್ನು ಬೆಳಗಿಸುವಾಗ ಮಾತ್ರ ಅರ್ಧನಾರೀಶ್ವರನು ದರ್ಶನಕ್ಕಾಗಿ ಎಲ್ರಿಗೂ ಹೊರಬರ್ತಾನೆ ಅಂತಂದು ಹೇಳ್ತಾರೆ. ಉಳಿದ ದಿನಗಳಲ್ಲಿ ಅವರು ದೇಗುಲವನ್ನು ಬಿಡೋದಿಲ್ಲ. ಜಸ್ಟ್ ಈ ಮಹಾದೀಪವನ್ನು ಬೆಳಗಿಸುವಾಗ ಮಾತ್ರ ಅರ್ಧನಾರೀಶ್ವರನಾಗಿ ಬರ್ತಾನೆ ಅನ್ನೋದು ಪ್ರತೀತಿ. ಈ ಮಹಾದೀಪವನ್ನು 11 ದಿನಗಳ ಕಾಲ ಬೆಟ್ಟದಲ್ಲಿ ಬೆಳಗುತ್ತೆ. ತಿರುವಣ್ಣಾಮಲೆಯಲ್ಲಿ ಈ ಬೆಟ್ಟದ ಮೇಲೆ ದೀಪವನ್ನು ಬೆಳಗಿಸೋದನ್ನು ಮೀನುಗಾರರಾದ ಭಾರದ್ವಾಜ ವಂಶಕ್ಕೆ ಸೇರಿದವರು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವರು ಈ ದೇವಾಲಯಕ್ಕೆ ಏನೇನು ದೀಪ ಬೆಳಗಿಸ್ಲಿಕ್ಕೆ ಏನೇನು ಸಾಮಾನು ಬೇಕಲ್ಲ ಅದೆಲ್ಲ ವಸ್ತುಗಳನ್ನ ಅವರು ಕಳಿಸ್ಕೊಡ್ತಾರಂತೆ. ಜನರು ಸಹ ಆ ಟೈಮಲ್ಲಿ ಅವರಿಗೆ ತುಂಬ ಗೌರವ ಕೊಡ್ತಾರೆ ಅಂತಲೇ ಹೇಳ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಈ ಮಹಾದೀಪವನ್ನು ನೋಡಿದ್ರೆ ನಮ್ಮ 21 ತಲೆಮಾರುಗಳಿಗೆ ಈ ಶಿವನ ಆಶೀರ್ವಾದ ಇರುತ್ತೆ, ಅವರೆಲ್ಲರೂ ಶಿವನ ಆಶೀರ್ವಾದ ಪಡಿತಾರೆ ಅನ್ನೋದೊಂದು ನಂಬಿಕೆ ಇದೆ. ಈ ಬೆಟ್ಟದ ಸುತ್ತ 14 ಕಿಲೋಮೀಟ್ರ್ ಏನಿದೆ, ಹುಣ್ಣಿಮೆ ದಿನ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾರೆ. ಯಾಕಂದರೆ ಇದು ಬೆಟ್ಟನೇ ದೇವ್ರ ಮೂರ್ತಿ ಆಗಿರೋದ್ರಿಂದ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕಿದರೆ ದೇವರನ್ನೇ ಪ್ರದಕ್ಷಿಣೆ ಹಾಕಿದಾಗೆ ಅಂತಲೂ ಹೇಳ್ತಾರೆ. ಮತ್ತು ಇಲ್ಲಿ ವಿಶೇಷವಾಗಿ 8 ಲಿಂಗಗಳಿದೆ. ನಾವು ಅರುಣಾಚಲೇಶ್ವರನ ದರ್ಶನ ಮಾಡಿಕೊಂಡು ಆ 8 ಲಿಂಗಗಳ ದರ್ಶನಕ್ಕೂ ಹೋಗಿದ್ವಿ. ಅದನ್ನು ಕೂಡ ನಾನು ತೋರಿಸ್ತೀನಿ. ಈ ಅಷ್ಟಲಿಂಗಗಳು ಯಾವ್ಯಾವು ಅಂತ ಹೇಳಿದ್ರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುದ್ಧಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಹಾಗೆ ಕೊನೆಯದಾಗಿ ಈಶಾನ್ಯ ಲಿಂಗ. ದೇವಸ್ಥಾನದ ಒಳಗಡೆ ತುಂಬಾ ನೀಟಾಗಿ ಇಟ್ಟಿದ್ರು ಅವರು. ಇಲ್ಲಿ ನಾವು ಕ್ಯೂವಲ್ಲಿ ಬರೋವಾಗ ಅಜ್ಜಿ ಏನು ರಂಗೋಲಿ ಹಾಕ್ತಾ ಇದ್ರಲ್ಲ ಅದನ್ನು ಕೂಡ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ ನಾನು. ಆ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂದಿ ಮುಂದ್ಗಡೆ ರಂಗೋಲಿ ಹಾಕ್ತಾಯಿದ್ರು. ಶಿವನ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಈ ಥರ ನಮಗೆ ಆಲ್ಮೋಸ್ಟ್ ಒಂದು 3-4 ನಂದಿ ಬರುತ್ತೆ. ಅದನ್ನು ದಾಟಿದ ಮೇಲೆ ನಮಗೆ ಶಿವನ ದರ್ಶನ ಆಗುತ್ತೆ. ಏನು ಈ ದೇವಸ್ಥಾನದ್ದು ಒಂದು ಫುಲ್ಲು ಸ್ಟ್ರಕ್ಚರ್ ಏನಿದೆ ಅದರದ್ದು ಒಂದು ಮಿನಿಯೇಚರ್ ಕೂಡ ಮಾಡಿದ್ದಾರೆ. ಅದರದ್ದು ವಿಡಿಯೋನ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದು ಜಸ್ಟ್ ನಾವು ಎಲ್ಲಿ ಸ್ಟೇ ಮಾಡಬೇಕು ಅನ್ನೋವಾಗ ಒಂದು ಬ್ಯಾನರ್ ಇತ್ತು ಆಲಯಂ ಅಂತೇಳಿ. ಆಲಯಮಲ್ಲಿ ರೂಮ್ಸ್ ಚೆನ್ನಾಗಿದೆ ಅಂತಲೂ ಹೇಳಿದರು. ಹಾಗಾಗಿ ನಾನು ಅದನ್ನು ಒಂದು ಜಸ್ಟ್ ಫೋಟೋ ತಗೊಂಡೆ. ನಾವು ಆಮೇಲೆ ಹೋಗಿ ವಿಚಾರಿಸಿದ್ವಿ ಆಲಯಮಲ್ಲಿ, ಬಟ್ ರೂಮ್ಸ್ ಇರಲಿಲ್ಲ. ಆಲಯಂಗೆ ಇನ್ ಕೇಸ್ ಸ್ಟೇ ಮಾಡಬೇಕು ಅಂದರೆ ನೀವು ಮುಂಚೆನೇ ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ರೂಮ್ಸ್ ಸಿಗೋದಿಲ್ಲ ಅಲ್ಲಿ.
ಮುಂಚೆನೇ ಹೇಳ್ದಂಗೆ ನಿಮಗೆ ಟೆಂಪಲ್ದೊಂದು ಮಿನಿಯೇಚರ್ ಇಲ್ಲಿ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಮಿನಿಯೇಚರು. ಎಲ್ಲಿ ಗೋಪುರಗಳಿದೆ, ಎಲ್ಲಿ ಗರ್ಭಗುಡಿ ಇದೆ, ಎಲ್ಲಿ ಯಾವ ಟೆಂಪಲ್ ಇದೆ ಅನ್ನೋದೊಂದು ಚಿಕ್ಕದಾಗಿ ಮಿನಿಯೇಚರ್ ಇದು. ಇದ್ರದ್ದು ಒಂದು ನನಗೆ ಫುಲ್ಲು ಏರಿಯಲ್ ವ್ಯೂ ಫೋಟೋನು ಸಿಕ್ಕಿತ್ತು ಗೂಗಲಲ್ಲಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು. ಎಷ್ಟು ಡೀಟೇಲಿಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮಿನಿಯೇಚರ್ದು ಸ್ಟ್ರಕ್ಚರ್ನ. ನೋಡಿ ಎಷ್ಟು ಗೋಪುರಗಳಿದೆ. ತುಂಬ ದೊಡ್ಡ ದೇವಸ್ಥಾನ ಇದು. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳ ಇದೇ ಥರ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ವಿಸಿಟ್ ಮಾಡಿರೋ ಒಂದು 5-6 ಟೆಂಪಲ್ದು ಎಲ್ಲ ಸ್ಟ್ರಕ್ಚರ್ ಕೂಡ ಇದೇ ಥರನೇ ಇತ್ತು. ನೋಡಿ ಏರಿಯಲ್ ವ್ಯೂದು ಫೋಟೋ ಎಷ್ಟು ಚೆನ್ನಾಗಿದೆ ಟೆಂಪಲ್ ಇದು. ನಾವಿನ್ನೂ ಡೇ ಟೈಮಲ್ಲಿ ಹೋಗಿ ನೋಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಇಲ್ಲಿ ದೇವಸ್ಥಾನದ ಆಫೀಸ್ ಇದೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ಜಿಲೇಬಿ ಅಕ್ಷರಗಳು. ನನಗಂತೂ ಏನೂ ಅರ್ಥ ಆಗಿಲ್ಲ. ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಊಟನೂ ಸಹ ಇರುತ್ತೆ ಅಂತೇಳಿ ಬೋರ್ಡ್ ಹಾಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, 50 ರೂಪಾಯಿಗೆ ಒಂದು ಟಿಕೆಟು. ಇಲ್ಲಿ ನಾವು ಟಿಕೆಟ್ ತೊಗೋಬೇಕು. ಮಕ್ಕಳಿಗೇನು ಟಿಕೆಟ್ ಇರಲ್ಲ, ದೊಡ್ಡವ್ರಿಗಷ್ಟೇ ಇರುತ್ತೆ. ಇಲ್ಲಿ ಟಿಕೆಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದರೆ ಚೆಕ್ ಮಾಡ್ತಾರೆ ಟಿಕೆಟು. ಟಿಕೆಟ್ ಕೊಟ್ಟು ನಾವು ದರ್ಶನ ಮಾಡಬಹುದು. ನೀವು ನೋಡ್ತಾ ಇದ್ದೀರಿ 50 ರೂಪಾಯಿಗೊಂದು ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟು ಅಂತೇಳಿ. ರಾತ್ರಿ ಹೊತ್ತಾಗಿದ್ದರಿಂದ ಎಲ್ಲ ರಾಜಗೋಪುರಗಳು, ಅಂದರೆ 4 ದಿಕ್ಕಲ್ಲಿ ಏನೇನು ರಾಜಗೋಪುರ ಇದೆ ಅದ್ರ ಒಳಗಡೆ ಪ್ರತಿಯೊಂದು ಬಾಗಿಲ ಹತ್ರನೂ ಲೈಟ್ ಹಾಕಿದ್ರು. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಮತ್ತು ಚಿಕ್ಕ ಗೋಪುರಗಳೇನಿದೆ ಅಲ್ಲ, ಅದರಲ್ಲೂ ಸಹ ಲೈಟ್ಗಳನ್ನ ಹಾಕಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ನೀವಿಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ನಂದಿ ವಿಗ್ರಹ ಇದೆ. ಈ ಥರ ನಾವು ಒಂದು 3 ಅಥವಾ 4 ನಂದಿ ವಿಗ್ರಹ ನೋಡಿದ್ವಿ ಅಂತ ಅನಿಸುತ್ತೆ. ಅದಾದಮೇಲೆ ನಮಗೆ ಗರ್ಭಗುಡಿ ಹತ್ರ ಹೋಗ್ಬೋದು. ದೇವಸ್ಥಾನ ಮಾತ್ರ ತುಂಬಾ ನೀಟಾಗಿಟ್ಟಿದ್ರು. ಊಟನೂ ಸಹ ಇದೆ ಅಂತ ಹೇಳಿದರು, ಬಟ್ ಅದು ಗೊತ್ತಿಲ್ಲ ಇತ್ತೋ ಇಲ್ವೋ ಅಂತೇಳಿ. ಇಲ್ಲಿ ನಿಮಗೆ ಕಾಣಿಸ್ತದೆ ಅನ್ಕೋತೀನಿ. ಇಲ್ಲಿ ಅರುಣಾಚಲೇಶ್ವರನ ಸನ್ನಿಧಿ ಇರೋದು ಇದೇ ಗರ್ಭಗುಡಿ. ಇಲ್ಲಿ 2 ಕ್ಯೂ ತೋರಿಸ್ತಾ ಇದೆ ನಿಮಗೆ. ಆ ಕಡೆಯಿಂದ ಫ್ರೀ ದರ್ಶನ ಬರ್ತಾ ಇರೋರು ಮತ್ತು ಈ ಕಡೆಯಿಂದ ಪೇಯ್ಡ್ ದರ್ಶನ ಇರೋದು. ಇಲ್ಲಿಂದ ಒಳಗಡೆ ಹೋದ್ರೇ ನಮಗೆ ಡೈರೆಕ್ಟಾಗಿ ಅರುಣಾಚಲೇಶ್ವರನ ದರ್ಶನ ಆಗುತ್ತೆ. ನಾವು ತುಂಬ ಹೊತ್ತು ಕ್ಯೂ ಅಲ್ಲಿ ಇತ್ಕೊಂಡಿದ್ವಿ. ಇಲ್ಲಿ ತುಲಾಭಾರನೂ ಸಹ ನಡೆಯುತ್ತೆ ಅನಿಸುತ್ತೆ. ತುಲಾಭಾರದ ತಕ್ಕಡಿಗಳನ್ನ ನಾವು ನೋಡಿದ್ವಿ. ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ನೋಡಿ, ಇನ್ನೊಂದು ನಂದಿ ವಿಗ್ರಹ. ಅಂದರೆ ಫಸ್ಟ್ ದೊಡ್ಡದು, ಅದಕ್ಕಿಂತ ಚಿಕ್ಕದು ನಂದಿ ವಿಗ್ರಹ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಡೈರೆಕ್ಟ್ ಗರ್ಭಗುಡಿ ಎದುರುಗಡೆ ಇರೋ ನಂದಿ ವಿಗ್ರಹ. ಇಲ್ಲಿಂದ ನೆಕ್ಸ್ಟ್ ನಮಗೆ ಫೋಟೋಸ್ ಅಥವಾ ವಿಡಿಯೋಸ್ ಅಲೋ ಇರಲ್ಲ. ಅಲ್ಲಿ ನಮಗೆ ಹುಣ್ಣಿಮೆ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಅನಿಸುತ್ತೆ. ಅಲ್ಲಿ ಬಾಡೋಗಿರೋ ಹೂಗಳು ಹಾಗೆ ಇತ್ತು. ಇದೇನು ನಂದಿ ವಿಗ್ರಹ ಇದೆ ಅಲ್ಲ, ನಂದಿ ವಿಗ್ರಹದ ಒಳಗಡೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು, ತುಂಬ ಏನಲ್ಲ. ಅರುಣಾಚಲೇಶ್ವರನ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಒಂದು 9 ಗಂಟೆ ಹಂಗಾಗಿತ್ತು. ಅಲ್ಲಿಂದ ನಾವು ಒಂದು ಆಟೋ ಬುಕ್ ಮಾಡಿಕೊಂಡು ಎಲ್ಲ 8 ಲಿಂಗಗಳ ದರ್ಶನಕ್ಕೆ ಹೋದ್ವಿ. ಯೂಶ್ವಲಿ ಅವ್ರು ಹೇಳ್ತಾರೆ 800 ರೂಪಾಯಿ ಕೊಡಿ, 600 ರೂಪಾಯಿ ಕೊಡಿ, 700 ರೂಪಾಯಿ ಕೊಡಿ ಅಂತೇಳಿ. ಬಟ್ ನಾವು ಒಂದು 550 ರುಪೀಸ್ಗೆ 5 ಜನನೂ ಹೋಗಿದ್ವಿ. ಕಾರಲ್ಲಿ ಕೂಡ ಹೋಗ್ಬೋದು. ತುಂಬ ಜನ ನಡ್ಕೊಂಡೇ ದರ್ಶನ ಮಾಡ್ತಾರೆ. ಆದರೆ ರಾತ್ರಿ ಹೊತ್ತಾಗಿದ್ದರಿಂದ ನಮಗೆ ಎಲ್ಲ ಲಿಂಗಗಳ ದರ್ಶನ ಆಗಿಲ್ಲ. ಅಂದರೆ ದರ್ಶನ ಅಂದರೆ ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ, ಆದರೆ ದೇವಸ್ಥಾನದ ಬಾಗಿಲಾಗಿತ್ತು. ಹೊರಗಡೆಯಿಂದನೇ ನೋಡಿಕೊಂಡು ನಾವು ವಾಪಸ್ ಬರಬೇಕಾಯ್ತು. ಕೆಲವೊಂದು ಯಾವ ದೇವಸ್ಥಾನದ ಹೊರಗಡೆ ಇತ್ತು, ನಾನು ಅದರದ್ದು ಫೋಟೋ ಹಾಕ್ಕೊಂಡಿದ್ದೀನಿ. ತುಂಬ ಜನ ಅಲ್ಲಿ ಪಾದಯಾತ್ರೆಗೆ ಬಂದು ನೋಡಿ ದೀಪ ಹಚ್ಚಿ ಲಿಂಗ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ರು. ನಮಗೆ ದೇವಸ್ಥಾನದ ಹತ್ರನೇ ಆಟೋಗಳು ಸಿಗುತ್ತೆ. ಅಲ್ಲಿಂದ ಹತ್ಕೊಂಡ್ರೆ ಎಲ್ಲ ಲಿಂಗಗಳ ದರ್ಶನ ಮಾಡಿಕೊಂಡು ಒಂದು ಸುತ್ತು ಬೆಟ್ಟನ ಸುತ್ತಿಸಿ ಮತ್ತೆ ದೇವಸ್ಥಾನದ ಹತ್ರನೇ ನಿಲ್ಲಿಸ್ತಾರೆ. ಸೊ ಸ್ಟಾರ್ಟಿಂಗ್ ನಾವು ಇಂದ್ರಲಿಂಗ ಮತ್ತು ಅಗ್ನಿಲಿಂಗ ಎರಡೂ ಕ್ಲೋಸ್ ಆಗಿತ್ತು, ನೋಡೋಕ್ಕಾಗಲಿಲ್ಲ. ಯಮಲಿಂಗದಲ್ಲಿ ದೇವಸ್ಥಾನ ಓಪನ್ ಇತ್ತು, ನಾವು ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಿರುದ್ಧಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ ಮತ್ತು ಕುಬೇರಲಿಂಗ, ಈಶಾನ್ಯ ಲಿಂಗನೇ ಲಾಸ್ಟು. ಇದರಲ್ಲಿ ನನಗಾಗಲೇ ಮರ್ತೋಗಿದೆ ಯಾವುದ್ಯಾವುದು ದೇವಸ್ಥಾನ ತೆಗೆದಿತ್ತು ಅಂತ. ಭಾಳ ಅಂದರೆ ಒಂದು 4 ದೇವಸ್ಥಾನ ತೆಗೆದಿತ್ತು ಅಂತ ಹೇಳ್ಬೋದು ಅಷ್ಟೇ. ಮತ್ತು ಕೆಲವೊಂದು ಆಲ್ರೆಡಿ ಕ್ಲೋಸ್ ಮಾಡ್ತಾಯಿದ್ರು. ನಾವು ಬೇಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿದ್ದು. ಇಲ್ಲೂ ನೋಡಿ, ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಆಗಲೇ ದೇವಸ್ಥಾನದ ಬಾಗಿಲಾಗಿತ್ತು. ಸೊ ನಾವು ಹೊರಗಡೆಯಿಂದನೇ ನೋಡ್ಕೊಂಡ್ವಿ.
ನಾವು ಮನಸ್ಸಲ್ಲಿ ಏನಾದರೂ ಹರಿಸ್ಕೊಂಡು ಬೇಡ್ಕೊಂಡ್ರೆ ಆ ಬೇಡಿಕೆ ನೆರವೇರುತ್ತೆ ಅನ್ನೋ ನಂಬಿಕೆ ತುಂಬ ಜನರಲ್ಲಿದೆ. ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ತಿರುವಣ್ಣಾಮಲೆಗೆ ಬಂದು ಪ್ರತಿ ಲಿಂಗವನ್ನು ದರ್ಶನ ಮಾಡಿ ಈ ಥರ ದೀಪ ಹಚ್ತಾರೆ. ಇದನ್ನು ಬರೀ ಕಾಲಲ್ಲೇ ನಡೀತಾರೆ. 14 ಕಿಲೋಮೀಟರ್ ಏನಿದೆ ಅಲ್ಲ, ಬೆಟ್ಟದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಬಂದು ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಅರುಣಾಚಲೇಶ್ವರನ ದರ್ಶನ ಮಾಡಿ ಹಿಂದಿರುಗೋರು ತುಂಬ ಜನ ಇದ್ದಾರೆ. ಹೀಗೆ ಎಲ್ಲ ಲಿಂಗಗಳ ದರ್ಶನ ಆದಮೇಲೆ ನಾವು ಅಂದ್ಕೊಂಡ್ವಿ ಊಟ ಮಾಡಿ ಆಮೇಲೆ ರೂಮ್ಸ್ ಹುಡ್ಕೋಣ ಅಂಥೇಳಿ. ನಾವು ಊಟ ಮಾಡಿದ್ದು ಬಂದು ಇದೇ ಹೋಟೆಲ್ಲು. ಚೂರು ಚೆನ್ನಾಗಿರಲಿಲ್ಲ. ದೋಸೆ, ಪರೋಟ, ಇಡ್ಲಿ ಅಷ್ಟೇ ಇತ್ತು. ಆ ಇಡ್ಲಿ ಹಿಟ್ಟಂತೂ ತುಂಬ ಹುಳಿ ಬಂದಿತ್ತು, ತಿನ್ನೋಕೆ ಆಗಿಲ್ಲ. ನಾವೇನು ಒಂದೊಂದು 2 ಇಡ್ಲಿ ತಿಂದಿದ್ವಿ, ಅದು ಕೂಡ ಅದಕ್ಕೆ ಜಸ್ಟ್ ಹೊಟ್ಟೆ ಕೆಟ್ಟೋಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ನಮಗೇನು ತಿನ್ನೋಕ್ಕಾಗಲಿಲ್ಲ. ಹೈಜೀನ್ ಅನ್ನೋದಂತೂ ಕೇಳಲೇಬೇಡಿ, 0. ಊಟ ಆದಮೇಲೆ ನಾವು ಆಲಯಂಗೆ ಹೋಗಿದ್ವಿ. ಅಲ್ಲಿ ರೂಮ್ ಸಿಗ್ಬೋದು ಅಂತೇಳಿ, ಬಟ್ ಅಲ್ಲಿ ಓನ್ಲಿ ಆನ್ಲೈನ್ ಬುಕ್ಕಿಂಗ್ ಅಷ್ಟೇ ಇರುತ್ತೆ ಅಂದರು. ಸೊ ಅದಾದಮೇಲೆ ನಾವು ವಾಚ್ಮೆನ್ನ ಕೇಳಿದಾಗ ವಾಚ್ಮೆನ್ ಒಂದು ಕಾಂಟ್ಯಾಕ್ಟ್ ಕೊಟ್ಟರು. ಸೊ ಆ ಕಾಂಟ್ಯಾಕ್ಟಿಂದ ನಾವು ಈ ರೆಸಿಡೆನ್ಸಿಗೆ ಬಂದ್ವಿ. ಇದು ನೋಡ್ತಿರ್ಬೋದು ನೀವು ಫೋಟೋಸಲ್ಲಿ, ಚೆನ್ನಾಗಿದೆ. ನಾವು ಕೂಡ ಹೋಗಿದ್ವಿ. ಬಟ್ ಏನಂದರೆ ನಾವು ಹೋದಾಗ ಅಲ್ಲಿ ಒಂದಷ್ಟು ಜೆಂಟ್ಸು ಡ್ರಿಂಕ್ಸ್ ಮಾಡ್ತಾಯಿದ್ರು, ಊಟ ಮಾಡ್ತಾಯಿದ್ರು. ನಮ್ಗೆ ಅದು ಸರಿ ಹೋಗಿಲ್ಲ, ಎಲ್ಲರೂ ಹೆಣ್ಮಕ್ಳು ಇದ್ದಿದ್ದರಿಂದ. ಅದಕ್ಕೆ ಬೇರೆ ತೋರಿಸಿ ಅಂತ ಹೇಳಿದ್ವಿ. ಅವ್ರದ್ದೇ ಇದು ಬಂದುಬಿಟ್ಟು ಅಂಬು ರೆಸಿಡೆನ್ಸಿ ಅಂತೇಳಿ ಅವ್ರದ್ದೇ ಇನ್ನೊಂದು ಹೋಮ್ ಸ್ಟೇ ಇತ್ತು. ಮನೆಯೇ ರೆಸಿಡೆನ್ಸಿಯಾಗಿ ಅವ್ರು ಕನ್ವರ್ಟ್ ಮಾಡಿದರು. ಅದನ್ನು ನಮಗೆ ತೋರಿಸಿದ್ರು. ಅದು ನಮಗೆ ಓಕೆ ಅಂತ ಅನ್ನಿಸ್ತದೆ. ಇಂಡಿಪೆಂಡೆಂಟಾಗಿ ಕೂಡ ಇತ್ತು. ಇದೇ ನೋಡಿ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ ಬಂದು. ಇದು ಫಸ್ಟ್ ಫ್ಲೋರಲ್ಲಿತ್ತು, ಗ್ರೌಂಡ್ ಫ್ಲೋರಲ್ಲಿ ಅವರೇ ಇದ್ರಂತೆ. ಇದೊಂದು ಜಸ್ಟ್ 1 ರೂಮ್ದು ಹೋಮ್ ಸ್ಟೇಗೆ ನಾವು 4.3K ಕೊಟ್ಟಿದ್ದೀವಿ, ಜಸ್ಟ್ 1 ನೈಟ್ ಸ್ಟೇಗೆ. ಆ ವಾಚ್ಮನ್ ಕಾಂಟ್ಯಾಕ್ಟ್ ಕೊಟ್ಟಿದ್ದು ನಮಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ಎಲ್ಲ ಹೋಟೆಲ್ಸಲ್ಲೂ ರೂಮ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿತ್ತು. ನಮಗಿದು ಫೈನಲಿ ಸಿಕ್ಕಿದ್ದಂತ ಹೇಳ್ಬೋದು ಹೋಮ್ ಸ್ಟೇ. ನೆಕ್ಸ್ಟ್ ಡೇಯಿಂದ ನಮ್ಮ ಜರ್ನಿ ಹೇಗಿತ್ತು, ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ ಕೇಸ್ ಯಾರಾದರೂ ತಮಿಳ್ನಾಡಿಗೆ ಹೋಗೋರಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.